ನಮಸ್ಕಾರ. ಸಾವಿರಾರು ಮೈಲು ದೂರದ ಪಶ್ಚಿಮ ಏಷ್ಯಾದಲ್ಲಿ ನಡೀತಿರುವ ಭೌಗೋಳಿಕ ಸಂಘರ್ಷಗಳಿಗೂ ನಮ್ಮ ರೈತರ ಹೊಲದ ಮಣ್ಣಿನ ಆರೋಗ್ಯಕ್ಕೂ ನೇರವಾದ ಸಂಬಂಧ ಇದೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಆದ ವಿಶ್ಲೇಷಣೆಯಲ್ಲಿ ಈ ಎರಡರ ಮಧ್ಯೆ ಇರೋ ಕೊಂಡಿ ಏನು ಅಂತ ನಾವು ಡೀಟೇಲ್ ಆಗಿ ನೋಡಲಿದ್ದೇವೆ. ಇದು ಕೇವಲ ದೂರದ ಯಾವುದೋ ದೇಶದ ನ್ಯೂಸ್ ಅಲ್ಲ, ನೇರವಾಗಿ ನಮ್ಮೆಲ್ಲರ ಊಟದ ತಟ್ಟೆಗೆ ಮತ್ತು ಭವಿಷ್ಯಕ್ಕೆ ಸಂಬಂಧಪಟ್ಟ ಅತ್ಯಮೂಲ್ಯ ವಿಷಯ. ಈಗ ನಿಮ್ಮ ಮನಸ್ಸಲ್ಲೇ ಬರ್ತಾ ಇರೋ ಪ್ರಶ್ನೆ ಇದೆ ಅಲ್ವಾ, ಮಧ್ಯಪ್ರಾಚ್ಯದಲ್ಲಿ ಯಾವುದೋ ಒಂದು ಸಮುದ್ರ ಮಾರ್ಗ ಬ್ಲಾಕ್ ಆದ್ರೆ ಇಲ್ಲಿ ಪಂಜಾಬ್ ಅಥವಾ ನಮ್ಮೂರಿನ ಜಮೀನಿನ ಮೇಲೆ ಅದು ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ. ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಚರ್ಚೆಯ ಮೂಲ. ಒಂದು ದೊಡ್ಡ ಜಾಗತಿಕ ಸಮಸ್ಯೆಯು ಕೊನೆಗೆ ನಮ್ಮ ಸ್ಥಳೀಯ ಆಹಾರ ಭದ್ರತೆಯನ್ನು ಹೇಗೆ ಅಲ್ಲಾಡಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಮ್ಯಾಕ್ರೋ ಲೆವೆಲಿಂದ ಮೈಕ್ರೋ ಲೆವೆಲ್ವರೆಗೆ, ಅಂದ್ರೆ ಜಾಗತಿಕ ಮಟ್ಟದಿಂದ ಸ್ಥಳೀಯ ಮಟ್ಟದವರೆಗೆ ಅರ್ಥ ಮಾಡ್ಕೊಳ್ತಿದ್ದೇವೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಈ ವಿಷಯವನ್ನ 5 ಪ್ರಮುಖ ಹಂತಗಳಲ್ಲಿ ಒಡೆದು ನೋಡೋಣ. ಜಾಗತಿಕ ಸಾಗರ ಮಾರ್ಗಗಳ ಬಿಕ್ಕಟ್ಟಿನಿಂದ ಶುರು ಮಾಡಿ ರಸಗೊಬ್ಬರಗಳ ಸಬ್ಸಿಡಿ ಆಘಾತ, ಮಣ್ಣಿನ ಆರೋಗ್ಯದ ಸಮಸ್ಯೆ, ಸಾವಯವ ಕೃಷಿಯೆಡೆಗಿನ ಪರ್ಯಾಯ ಹೆಜ್ಜೆಗಳು ಮತ್ತೆ ಕೊನೆಯದಾಗಿ ಈ ಇಳುವರಿಯ ಅಂತರವನ್ನ ಹೇಗೆ ಸರಿದೂಗಿಸಬಹುದು ಅನ್ನೋದರ ಕಡೆ ನಾವು ಗಮನ ಹರಿಸಲಿದ್ದೇವೆ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಜಾಗತಿಕ ಸಾಗರ ಮಾರ್ಗಗಳ ಬಿಕ್ಕಟ್ಟು. ಪ್ರಪಂಚದ ಅತ್ಯಂತ ಪ್ರಮುಖವಾದ ವ್ಯಾಪಾರ ಮಾರ್ಗಗಳಲ್ಲಿ ಈಗ ಆಗ್ತಾ ಇರೋ ಆರ್ಥಿಕ ಆಘಾತಗಳ ಬಗ್ಗೆ ಸ್ವಲ್ಪ ಕಣ್ಣಾಡಿಸೋಣ. ಇಲ್ನೋಡಿ, ಈ ಅಂಕಿಅಂಶ ನಿಜಕ್ಕೂ ಬೆರಗುಗೊಳಿಸುತ್ತೆ. $3,000–4,000 ಹಾರ್ಮುಜ್ ಜಲಸಂಧಿ ಮತ್ತು ಕೆಂಪು ಸಮುದ್ರದ ಮಾರ್ಗಗಳು ಏಕಕಾಲದಲ್ಲಿ ಮುಚ್ಚಿಹೋಗಿರೋದ್ರಿಂದ ಹಡಗಿನ ಒಂದೊಂದು ಕಂಟೇನರ್ ಮೇಲೂ ಯುದ್ಧದ ಅಪಾಯದ ಹೆಚ್ಚುವರಿ ಶುಲ್ಕ, ಅಂದ್ರೆ ವಾರ್ ರಿಸ್ಕ್ ಸರ್ಚಾರ್ಜ್, ಈ ಮಟ್ಟಿಗೆ ಏರಿಕೆಯಾಗಿದೆ. ಇದು ಸಾಮಾನ್ಯ ವಿಷಯವೇ ಅಲ್ಲ. ದಾಳಿಯ ಭಯದಿಂದಾಗಿ ಪ್ರಪಂಚದ ಅತಿದೊಡ್ಡ ಹಡಗು ಕಂಪನಿಗಳಾದ ಮರ್ಸ್ಕ್, ಎಂಎಸ್ಸಿ, ಹಪಾಗ್ಲಾಯ್ಡ್ ಇವೆಲ್ಲವೂ ಮಧ್ಯಪ್ರಾಚ್ಯದ ಕಡೆ ಹೋಗೋದನ್ನೇ ನಿಲ್ಲಿಸಿಬಿಟ್ಟಿವೆ. ಅಂದ್ರೆ ಈಗ ಅವರು ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಇಡೀ ಖಂಡವನ್ನ ಸುತ್ತುಬಳಿಸಿ ಬರಬೇಕು. ಇದರಿಂದಾಗಿ ಸರಕು ತಲುಪುವ ಸಮಯ ಬರೋಬ್ಬರಿ 45 ದಿನಗಳವರೆಗೆ ಹೆಚ್ಚಾಗ್ತಿದೆ. ಯೋಚನೆ ಮಾಡಿ, ರಸಗೊಬ್ಬರಗಳಂತಹ ಅತ್ಯಗತ್ಯ ವಸ್ತುಗಳ ಸಾಗಣೆಗೆ ಇದರಿಂದ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಅಲ್ವಾ? ಇನ್ನೂ ನಮ್ಮ ಭಾರತದ ಅಸಲಿ ದುರ್ಬಲತೆ ಎಲ್ಲಿದೆ ಅಂತ ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಭಾರತ ವಾರ್ಷಿಕವಾಗಿ 300 ಲಕ್ಷ ಟನ್ ಯೂರಿಯಾವನ್ನ ದೇಶೀಯವಾಗಿ ಉತ್ಪಾದನೆ ಮಾಡಿದ್ರೂ 200 ಲಕ್ಷ ಟನ್ಗಳಿಗಾಗಿ ನಾವು ಆಮದನ್ನೇ ನೆಚ್ಚಿಕೊಂಡಿದ್ದೇವೆ. ಅಷ್ಟೇ ಅಲ್ಲ, ನಮ್ಮಲ್ಲೇ ಯೂರಿಯಾ ಉತ್ಪಾದನೆ ಮಾಡೋಕೆ ಬೇಕಾದ ನ್ಯೂಚುರಲ್ ಗ್ಯಾಸ್ ಅಂದ್ರೆ ಎಲ್ಎನ್ಜಿ ಇದೆಯಲ್ಲ, ಅದರ 86% ಭಾಗ ಬರೋದೇ ಈ ಪಶ್ಚಿಮ ಏಷ್ಯಾದಿಂದ. ಅಂದ್ರೆ ಆ ಮಾರ್ಗ ಬ್ಲಾಕ್ ಆದ್ರೆ ನಮ್ಮ ಉತ್ಪಾದನೆಯೂ ಬ್ಲಾಕ್ ಆದಂತೆ ಲೆಕ್ಕ. ಹೀಗೆ ಶುರುವಾದ ಜಾಗತಿಕ ಬಿಕ್ಕಟ್ಟು ಎರಡನೇ ಹಂತದಲ್ಲಿ ನಮ್ಮ ಸರ್ಕಾರಕ್ಕೆ ಹೇಗೆ ಒಂದು ದೊಡ್ಡ ರಸಗೊಬ್ಬರ ಸಬ್ಸಿಡಿ ಆಘಾತವಾಗಿ ಪರಿಣಮಿಸುತ್ತೆ ಅಂತ ಈಗ ನೋಡೋಣ. ಈ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ. ನಮ್ಮ ರೈತರು 45 ಕೆಜಿಯ ಒಂದು ಯೂರಿಯಾ ಚೀಲಕ್ಕೆ ಕೊಡೋದು ಕೇವಲ $266. ಆದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಗ್ಯಾಸ್ ಬೆಲೆ ವಿಪರೀತ ಏರಿಕೆ ಆಗಿರೋದ್ರಿಂದ ಇದರ ಅಸಲಿ ಆಮದು ವೆಚ್ಚ ಬಂದು $1,200ರಿಂದ $1,700 ಅಂದ್ರೆ ಈ ಮಧ್ಯದ ಬೃಹತ್ ವೆಚ್ಚವನ್ನ ಸರ್ಕಾರವೇ ಸಬ್ಸಿಡಿ ರೂಪದಲ್ಲಿ ಭರಿಸಬೇಕು. ಇದು ರಾಜ್ಯದ ಬೊಕ್ಕಸಕ್ಕೆ ತೀರಾ ಅಸಹಜವಾದ ಒತ್ತಡವನ್ನ ಹಾಕ್ತಾ ಇದೆ. ಇದರ ಪರಿಣಾಮ ಏನಾಗಬಹುದು ಅಂತ ಊಹಿಸ್ತೀರಾ? ಬರೋಬ್ಬರಿ $1.92 ಲಕ್ಷ ಕೋಟಿ. ಹೌದು, ಈ ಆಮದು ವೆಚ್ಚದ ಏರಿಕೆಯಿಂದಾಗಿ 2026-27 ಆರ್ಥಿಕ ವರ್ಷಕ್ಕೆ ಭಾರತದ ರಸಗೊಬ್ಬರ ಸಬ್ಸಿಡಿ ಬಿಲ್ ಬಜೆಟ್ ಮೀರಿ ಇಷ್ಟು ದೊಡ್ಡ ಮೊತ್ತವನ್ನು ತಲುಪುವ ಅಂದಾಜಿದೆ. ಇದು ನಿಜಕ್ಕೂ ಒಂದು ದೇಶದ ಒಟ್ಟಾರೆ ಆರ್ಥಿಕತೆಗೆ ದೊಡ್ಡ ತಲೆನೋವಿನ ವಿಷಯವೇ ಸರಿ. ಈಗ ಮೂರನೇ ಹಂತಕ್ಕೆ ಬರೋಣ. ಅದುವೇ ಮಣ್ಣಿನ ಆರೋಗ್ಯದ ಬಿಕ್ಕಟ್ಟು. ಇದು ಕೇವಲ ಇವತ್ತಿನ ಹಣಕಾಸಿನ ಸಮಸ್ಯೆ ಅಲ್ಲ. ದಶಕಗಳಿಂದ ನಮ್ಮ ಕೃಷಿ ವ್ಯವಸ್ಥೆ ಎದುರಿಸ್ತಿರುವ ಆಳವಾದ ಹಾಗೂ ಐತಿಹಾಸಿಕ ಬಿಕ್ಕಟ್ಟು ಅಂತಾನೆ ಹೇಳಬಹುದು. ರಸಗೊಬ್ಬರಗಳು ಸಬ್ಸಿಡಿಯಿಂದಾಗಿ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ರಾಸಾಯನಿಕ ಸಾರಜನಕವನ್ನ ವಿಪರೀತವಾಗಿ ಬಳಸಿದ ಪರಿಣಾಮ ಏನಾಗಿದೆ ಅಂತ ಇಲ್ಲಿ ಕಾಣಿಸ್ತಿದೆ. 1980ರಲ್ಲಿ 1 ಟನ್ ಸಾರಜನಕ ರಸಗೊಬ್ಬರ ಹಾಕಿದ್ರೆ 35 ಟನ್ ಆಹಾರ ಧಾನ್ಯದ ಇಳುವರಿ ಸಿಗ್ತಾ ಇತ್ತು. ಆದ್ರೆ ಇವತ್ತು ಅದೇ 1 ಟನ್ ರಸಗೊಬ್ಬರಕ್ಕೆ ಸಿಗ್ತಾ ಇರೋದು ಕೇವಲ 16 ಟನ್. ಅಂದ್ರೆ ಮಣ್ಣು ತನ್ನ ಸತ್ವವನ್ನ ಕಳೆದುಕೊಳ್ಳುತ್ತಾ ರಸಗೊಬ್ಬರಕ್ಕೆ ಸ್ಪಂದಿಸೋದನ್ನೇ ನಿಲ್ಲಿಸ್ತಾ ಇದೆ. ಒಂದೆಡೆ ರಾಸಾಯನಿಕ ಕೃಷಿಯಿಂದ ಬರ್ತಾ ಇರೋ ಇಳುವರಿ ಕಡಿಮೆ ಆಗ್ತಿದೆ. ಇನ್ನೊಂದೆಡೆ ಅದಕ್ಕೆ ಬೇಕಾದ ಕಚ್ಚಾ ವಸ್ತುಗಳಿಗಾಗಿ ಬೇರೆ ದೇಶಗಳನ್ನ ಅವಲಂಬಿಸಿರೋದು ಅಪಾಯಕಾರಿಯಾಗ್ತಿದೆ. ಇದೆಲ್ಲವೂ ನಮ್ಮನ್ನ ಒಂದು ಕಟು ವಾಸ್ತವದತ್ತ ನೂಗ್ತಿದೆ. ಅದೇನಂದ್ರೆ ನಾವು ಆದಷ್ಟು ಬೇಗ ಇನ್ಪುಟ್ ದಕ್ಷ ಮತ್ತು ಸುಸ್ಥಿರ ಕೃಷಿಯತ್ತ, ಅಂದ್ರೆ ಪರಿಸರ ಸ್ನೇಹಿ ಕೃಷಿಯತ್ತ ಬದಲಾಗಲೇಬೇಕಾದ ತುರ್ತು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ.
ಇದರಿಂದಾಗಿಯೇ ನಾವು 4ನೇ ಹಂತಕ್ಕೆ ಅಂದ್ರೆ ಸಾವಯವ ಕೃಷಿ ಪರ್ಯಾಯದತ್ತ ಮುಖ ಮಾಡಬೇಕಾಗಿದೆ. ಇದೇ ನಮ್ಮ ಮುಂದಿನ ದಾರಿ ಮತ್ತು ಅತ್ಯಗತ್ಯವಾದ ಪರಿಹಾರ. ಸಂತೋಷದ ವಿಚಾರ ಏನಂದ್ರೆ ಭಾರತದಲ್ಲಿ ಸಾವಯವ ಕೃಷಿ ಈಗಾಗಲೇ ಸ್ಫೋಟಕ ಬೆಳವಣಿಗೆಯನ್ನು ಕಾಣಲು ಶುರುವಾಗಿದೆ. ನೀವಿಲ್ಲಿ ನೋಡ್ಬೋದು, 2022-23ರ ಹೊತ್ತಿಗೆ ಭಾರತದಲ್ಲಿ ಸಾವಯವ ಕೃಷಿ ಮಾಡ್ತಾ ಇರೋ ಪ್ರದೇಶ 5.39 ಮಿಲಿಯನ್ ಹೆಕ್ಟೇರ್ಗಳಿಗೆ ತಲುಪಿದೆ. ಇದು ನಮ್ಮ ದೇಶ ಸುಸ್ಥಿರ ಕೃಷಿಯತ್ತ ಇಡ್ತಾ ಇರೋ ಬಲವಾದ ಹೆಜ್ಜೆಯನ್ನ ಸೂಚಿಸುತ್ತೆ. ಇಂಥ ಒಂದು ದೊಡ್ಡ ಬದಲಾವಣೆಯ ಸಮಯದಲ್ಲಿ ಗ್ರೀನ್ ಪ್ಲಾನೆಟ್ ಬಯೋಪ್ರಾಡಕ್ಟ್ಸ್ನಂಥ ಸಂಸ್ಥೆಗಳು 19 ವರ್ಷಗಳಿಂದ ಮಾಡುತ್ತಿರುವ ಕೆಲಸ ನಿಜಕ್ಕೂ ಶ್ಲಾಘನೀಯ. ಇವರು ಕೇವಲ ಮಾತುಗಳನ್ನಾಡದೆ 15 ಲಕ್ಷಕ್ಕೂ ಹೆಚ್ಚು ರೈತರ ಜೊತೆ ಸೇರಿ ಈ ರಾಸಾಯನಿಕ ಅವಲಂಬನೆಯನ್ನು ಕಡಿಮೆ ಮಾಡಿ ಮಣ್ಣನ್ನ ಉಳಿಸುವ ಜೈವಿಕ ಕೃಷಿಯತ್ತ ಅವರನ್ನ ಕರೆದೊಯ್ಯುತ್ತಿದ್ದಾರೆ. ಈ ಜೈವಿಕ ಉತ್ಪನ್ನಗಳನ್ನು ಬಳಸೋದ್ರಿಂದ ರೈತರಿಗೆ ಆಗೋ ಲಾಭಗಳೇನು ಗೊತ್ತಾ? ಇವು ಮಣ್ಣಿನಲ್ಲಿ ಎರೆಹುಳುಗಳ ಸಂಖ್ಯೆಯನ್ನು ಹೆಚ್ಚಿಸಿ ಮಣ್ಣಿಗೆ ಜೀವ ತುಂಬುತ್ತವೆ. ವಿಪರೀತ ಹವಾಮಾನ, ಶಿಲೀಂಧ್ರ ಹಾಗೂ ವೈರಸ್ಸುಗಳ ದಾಳಿಯಿಂದ ಬೆಳೆಗಳನ್ನು ರಕ್ಷಿಸ್ತವೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ರೈತರಿಗೆ ಉತ್ತಮ ಮಾರುಕಟ್ಟೆ ಬೆಲೆ ಸಿಗುವಂತೆ ಮಾಡೋದ್ರ ಜೊತೆಗೆ ನಮ್ಮೆಲ್ಲರಿಗೂ ವಿಷಮುಕ್ತವಾದ ಆರೋಗ್ಯಕರ ಆಹಾರ ಸಿಗುವಂತೆ ಮಾಡ್ತವೆ. ಅಂದ್ರೆ ಜಾಗತಿಕ ಪೂರೈಕೆಯ ತೊಂದರೆಗಳಿಂದ ಪಾರಾಗಲು ಇದೊಂದು ಅದ್ಭುತ ಲೋಕಲ್ ಪರಿಹಾರ. 5ನೇ ಹಾಗೂ ಕೊನೆಯ ಹಂತ, ಇಳುವರಿಯ ಅಂತರವನ್ನು ಕಡಿಮೆ ಮಾಡುವುದು. ಸಾವಯವ ಕೃಷಿ ಒಳ್ಳೆಯದೇ, ಆದರೆ ಅದಕ್ಕೆ ಬದಲಾಗುವಾಗ ಬರುವ ಆರಂಭಿಕ ಸವಾಲುಗಳು ಮತ್ತು ನೈಜ ಹೊಂದಾಣಿಕೆಗಳ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಮಾತನಾಡಲೇಬೇಕು. ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬದಲಾಗುವಾಗ ಶುರುವಿನಲ್ಲಿ ಬೆಳೆಯ ಇಳುವರಿ 20-25% ಕಡಿಮೆ ಆಗುತ್ತೆ ಅನ್ನೋದು ಕಹಿ ಸತ್ಯ. ಇದು ರೈತರಿಗೆ ಸ್ವಲ್ಪ ಆತಂಕ ತರೋದು ಸಹಜ. ಆದರೆ ಇದನ್ನೊಂದು ದೀರ್ಘಕಾಲೀನ ಹೂಡಿಕೆ ಅಂತ ನೋಡಬೇಕು. ಯಾಕಂದ್ರೆ ಮುಂದೆ ಮಣ್ಣಿನಲ್ಲಿ ಸಾವಯವ ಕಾರ್ಬನ್ ಹೆಚ್ಚಾಗುತ್ತೆ, ಉತ್ಪಾದನಾ ವೆಚ್ಚ ಗಣನೀಯವಾಗಿ ಕಡಿಮೆಯಾಗುತ್ತೆ ಹಾಗೂ ಬೆಳೆಗಳಿಗೆ ಅತ್ಯುತ್ತಮ ಮಾರುಕಟ್ಟೆ ಬೆಲೆ ಸಿಗುತ್ತೆ. ದುಬಾರಿ ಆಮದು ರಸಗೊಬ್ಬರಗಳ ತಲೆನೋವೇ ಇರಲ್ಲ. ಈ ಆರಂಭಿಕ ಇಳುವರಿಯ ಅಂತರವನ್ನ ತುಂಬೋಕೆ ICARನಂತಹ ಸಂಸ್ಥೆಗಳು ಕೆಲವು ಅತ್ಯುತ್ತಮ ವೈಜ್ಞಾನಿಕ ತಂತ್ರಗಳನ್ನು ನೀಡ್ತವೆ. ನಿಖರವಾದ ಜೈವಿಕ ಒಳಹರಿವು, ಕೃಷಿ ತ್ಯಾಜ್ಯ ಮತ್ತು ಹಸಿರೆಲೆ ಗೊಬ್ಬರಗಳ ಬಳಕೆ ಹಾಗೂ ಸಮಗ್ರ ಸಾವಯವ ಕೃಷಿ ವ್ಯವಸ್ಥೆಗಳನ್ನು ಸರಿಯಾಗಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನಾವು ಸಾಂಪ್ರದಾಯಿಕ ರಾಸಾಯನಿಕ ಕೃಷಿಗೆ ಸಮನಾದ ಅಥವಾ ಅದಕ್ಕಿಂತ ಹೆಚ್ಚಿನ ಇಳುವರಿಯನ್ನು ಸಾಧಿಸಬಹುದು ಅಂತ ಸಂಶೋಧನೆಗಳು ಸಾಬೀತುಪಡಿಸಿವೆ. ಈಗ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಒಂದು ಪ್ರಶ್ನೆಯನ್ನ ಕೇಳ್ಕೋಬೇಕಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರೋ ಈ ಯುದ್ಧಗಳು, ಹಡಗು ಮಾರ್ಗಗಳ ಅಡೆತಡೆಗಳು ಇವೆಲ್ಲವೂ ಕೇವಲ ತಾತ್ಕಾಲಿಕ ಸಮಸ್ಯೆಗಳ, ಅಥವಾ ಜಗತ್ತು ತನ್ನ ಆಹಾರ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಅನಿವಾರ್ಯವಾಗಿ ಸುಸ್ಥಿರ ಹಾಗೂ ಸಾವಯವ ಕೃಷಿಯತ್ತ ಮರಳಲೇಬೇಕು ಅಂತ ಎಚ್ಚರಿಸುತ್ತಿರುವ ಒಂದು ದೊಡ್ಡ ಗಂಟೆಯ? ಒಂದ್ಸಲ ಯೋಚನೆ ಮಾಡಿ. ಈ ಜಾಗತಿಕ ಬಿಕ್ಕಟ್ಟು ನಮ್ಮ ಕೃಷಿ ವ್ಯವಸ್ಥೆಯನ್ನು ಶಾಶ್ವತವಾಗಿ ಹಾಗೂ ಸಕಾರಾತ್ಮಕವಾಗಿ ಬದಲಾಯಿಸೋ ಕಾಲ ಸನ್ನಿಹಿತವಾಗಿದೆ ಅನ್ಸಲ್ವಾ?